ಅವರಿಗೆ ಅವ್ರ ನಿಧನ ಆದಂತ ಸಂದರ್ಭದಲ್ಲಿ ಅವರು ಮೈಸೂರಿನಲ್ಲಿ ನಾನೇ ಅವ್ರನ್ನ ಕರ್ಕೊಂಡೋಗಿ 2-3 ಕಾರ್ಯಕ್ರಮಗಳನ್ನು SP ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರು ಮಾಡಿಸಿದ್ದೆ. ನಾವು ಮುಖ್ಯಮಂತ್ರಿಗಳಿಗೆ ದೂರವಾಣಿ ಮೂಲಕ ಫೋನ್ ಮಾಡಿದೆ. ಎಸ್ ಜಾನಕಿ ಅವರಿಗೆ ನಿಧನರಾದರು ಅಂತ ಕೂಡಲೇ ಅವಾಗ ನಮ್ಮ ಡಾಕ್ಟರ್ ಯತೀಂದ್ರ ಅವರು ಉಸ್ತುವಾರಿ ಮಂತ್ರಿಗಳು ಅವ್ರನ್ನ ಕಳಿಸಿ ಸರ್ಕಾರದ ಬೆಂಬಲದೊಡನೆ ಅವರ ಅಂತ್ಯ ಸಂಸ್ಕಾರ ಎಸ್ ಜಾನಕಿ ಅವ್ರದ್ದು ಆಯ್ತು ಅಂತ ಹೇಳಿದ್ರೆ 17 ಭಾಷೆಗಳು, ಈ ಸುಮಾರು 40-50 ಸಾವಿರ ಹಾಡುಗಳು, ಅವರು ಎಲ್ಲ ಭಾಷೆಗಳಲ್ಲೂ ಕೂಡ ಆಡಿದಂತ ಮಹಾನ್ ಗಾನ ಕೋಗಿಲೆ, ಗಾನ ವಿಶಾರದೆ ಅಂತ ಎಸ್ ಜಾನಕಿ ಅವರು ಸದಾ ಎಲ್ಲರ ಮನಸ್ಸಲ್ಲೂ ಕೂಡ ಉಳಿದಿರ್ತಕ್ಕಂಥ ಜಾನಕಿ ಅವ್ರನ್ನೂ ಕೂಡ ಸಂದರ್ಭದಲ್ಲಿ ನಾವು ನೆನೆಸಿದ್ದೇವೆ. ವಿಶೇಷವಾಗಿ ಅಧ್ಯಕ್ಷರೇ, ನಮ್ಮ ಚೆನ್ನಮ್ಮನವರು, ನಮ್ಮ ಪ್ರಧಾನಿಗಳು ದೇವೇಗೌಡರ ಶ್ರೀಮತಿ ಚೆನ್ನಮ್ಮನವರು, ನಾನು ಬಹಳ ಚಿಕ್ಕ ವಯಸ್ಸಿಂದ ಅವ್ರನ್ನ ನಾನು ನೋಡಿದ್ದೀನಿ. ಯಾವಾಗ ಹೋದ್ರು ಕೂಡ ಅವ್ರು ಊಟ ಮಾಡದೆ ಕಳಿಸ್ತಾ ಇರ್ಲಿಲ್ಲ. ಹೋದ್ ಕೂಡಲೇ ಕೇಳ್ತಿದ್ದೇನು ಅಂತ ಹೇಳಿದ್ರೆ ಮನೆಯವ್ರು ಹೆಂಗಿದ್ದಾರೆ, ಚೆನ್ನಾಗಿದಾರ, ಊಟ ಮಾಡಿದ್ರ, ಇದೇ ಅವ್ರು ಕೇಳ್ತಾ ಇದ್ದದ್ದು. ಒಂದು ಬಾರಿ ಉದಾಹರಣೆಗೆ ಏನಾಯ್ತು ಅಧ್ಯಕ್ಷರೇ, ನಾನು ಜಿಲ್ಲಾ ಪರಿಷತ್ ಅಧ್ಯಕ್ಷ ಇದ್ದೆ. ಅವ್ರ ತಮ್ಮ ಪುಟ್ಟಸ್ವಾಮಣ್ಣ ಅಂತೇಳಿ ಅವರು ಅಧ್ಯಕ್ಷ ಇದ್ದ ಹಾಸನ ಜಿಲ್ಲೆಯಲ್ಲಿ. ನಾನು ಚಾಮರಾಜನಗರ ಮೈಸೂರು ಜಿಲ್ಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇದ್ರೆ ಹಾಸನ ಜಿಲ್ಲೆ ಅಧ್ಯಕ್ಷ ಪುಟ್ಟಸ್ವಾಮಣ್ಣ ಇದ್ರು. ನಾನು 29 ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅಸೋಸಿಯೇಷನ್ ಅಧ್ಯಕ್ಷ ಇದ್ದೆ. 29 ಜನನೂ ಕೂಡ ಡೆಲ್ಲಿ ಕರ್ಕೊಂಡು ಹೋಗಿದ್ದೆ. ಮಾಜಿ ಪ್ರಧಾನಿ ಆಗಿದ್ರು ದೇವೇಗೌಡರು. ಚೆನ್ನಮ್ಮನವರು ಎಲ್ಲರೂ ಕೂಡ ಊಟ ಬಡಿಸಿ ಸತ್ಕಾರ ಮಾಡಿ ಎಷ್ಟೊಂದು ಪ್ರೀತಿಯಿಂದ ಅವರೆಲ್ಲರೂ ಕೂಡ ಚೆನ್ನಮ್ಮನವ್ರನ್ನ ಪ್ರಧಾನಮಂತ್ರಿಗಳ ಮನೆಗೆ ಬಂದಿದ್ದೀವಿ, ನಾವು ಪ್ರಧಾನಮಂತ್ರಿಗಳ ಮನೆಯಲ್ಲಿ ನಾವು ಊಟ ಮಾಡ್ತೀವಿ ಅಂತ ಗೊತ್ತಿಲ್ಲ ಅಂತೇಳಿ ಇಡೀ ರಾಜ್ಯದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಗಳೆಲ್ಲ ಸಂತೋಷ ಪಟ್ಟು ಬಂದದನ್ನ ನೋಡಿ ಆ ಗಳಿಗೆಯಲ್ಲಿ ಏನಾಗಿತ್ತು ಅಧ್ಯಕ್ಷ ಅಂತ ಹೇಳಿದ್ರೆ, ನಾವು ಇಲ್ಲಿ ಬರೋದ್ರೊಳಗಡೆ ನಮ್ಮೆಲ್ಲ ಅಧ್ಯಕ್ಷ ಅವಧಿ 5 ವರ್ಷಕ್ಕಿತ್ತು, 20 ತಿಂಗಳಿಗೆ ಕಟ್ ಮಾಡ್ಬಿಟ್ರು ನಮ್ಮನ್ನ. ಡೆಲ್ಲಿನಲ್ಲಿ ಎಲ್ಲ ಇದ್ದು ಸಂತೋಷದಿಂದ ಊಟ ಮಾಡಿ ದೇವೇಗೌಡರು ಮಾತ್ರ ಬರೋದ್ರೊಳಗಡೆ ನಮ್ಮ ಅವಧಿ 20 ತಿಂಗಳು ಕಟ್ಟಾಗಿತ್ತು ಅಧ್ಯಕ್ಷ. ಚೆನ್ನಮ್ಮನವ್ರ ಮನೆಯಲ್ಲಿ ಇಲ್ಲೇ ರೇವಣ್ಣವ್ರು ಇಲ್ಲೇ ಅವರೇ, ಹೊರಗಡೆ ಹೆಣ್ಮಕ್ಳು ಅವರು ಎಷ್ಟೇ ಇದ್ ಮಾಡ್ಕೊಂಡು ಕೂಡ ತಾಯಿ ಮನೆ ಬಂದ ಕೂಡಲೇ ಆ ಪ್ರೀತಿ ಅವ್ರಿಗೆ ಮುನ್ಸು ಇಲ್ಲ, ಏನು ಇಲ್ಲ, ಅಷ್ಟು ಒಟ್ಟಾಗಿರೋರು. ದೇವೇಗೌಡರು ಹುಟ್ಟಿದಬ್ಬಕ್ಕೆ ನಾನು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಕ್ಕೆ ಹೋಗಿದ್ದೆ. ಅವ್ರಿಗೆ ಮಾಲಾರ್ಪಣೆ ಮಾಡಿ ಅಷ್ಟೊತ್ತು ಹುಷಾರು ತಪ್ಪಿದ್ರು, ಕೆಳಗಡೆ ಇದ್ರು. ಅವ್ರಿಗೂ ಶಾಲಾ ಅವರು ತಗೊಂಡೋಗಿ ನಮಸ್ಕಾರ ಮಾಡಿದಾಗ ಕೇಳ್ತಾರೆ, ಊಟ ಮಾಡೋದಪ್ಪ, ಮನೆಯವರೆಲ್ಲ ಚೆನ್ನಾಗಿದ್ದಾರಪ್ಪ. ನಮ್ಮ ಶೈಲಜಾ ಅವರು, ಅನಸೂಯ ಅವರು ಹೆಣ್ಮಕ್ಳು ಕೂಡ ಇದ್ರು. ಅವ್ರ ಆಶೀರ್ವಾದ ಪಡೆದಾಗ ಅವ್ರು ಯಾವತ್ತೂ ಕೂಡ ಆ ರೀತಿ ಪ್ರತಿಯೊಬ್ಬರನ್ನು ಕೂಡ ಕಂಡಂತವ್ರು. ಮತ್ತೆ ಆದರ್ಶ ಮಹಿಳೆ ಜೊತೆಗೆ ಆದರ್ಶ ದಂಪತಿಗಳು ಕೂಡ. ಆ ದೇವೇಗೌಡರಿಗೆ ನಾವೆಲ್ಲರೂ ಕೂಡ ಪತ್ನಿ ಏನಂತೀವಿ ಅಂದ್ರೆ ಅರ್ಧಾಂಗಿ ಅಂತ ಕರೀತಾರೆ. ದೇವೇಗೌಡರಿಗೆ ಅವರೇ ತುಂಬಾ ಇದ್ದಂಥವ್ರು ಚೆನ್ನಮ್ಮನವರು. ಹಳ್ಳಿಯಿಂದ ರಾಷ್ಟ್ರ ಮಟ್ಟಕ್ಕೂ ಕೂಡ ಎಲ್ಲರೂ ತಲುಪಬೇಕಾದ್ರೆ, ಮಕ್ಕಳು ಸೇವೆ ಸಲ್ಲಿಸಬೇಕಾದ್ರೆ ಅಮ್ಮನ ಕೊಡುಗೆ, ದೈವ ಭಕ್ತಿ, ರಾಜರಾಜೇಶ್ವರಿ ದೇವಸ್ಥಾನ ಪ್ರತಿನಿತ್ಯ ದೇವ್ರ ಮನೆಯಲ್ಲಿ ಬೆಳಿಗ್ಗೆ ಕೂತ್ರೆ ಅವರು ಈಚೆ ಬರ್ತಾ ಇರ್ಲಿಲ್ಲ. ಆ ರೀತಿ ದೈವಭಕ್ತಿ ಆಗಿದಂತ ಚೆನ್ನಮ್ಮನವರ ಒಂದು ದೇವರ ಸೇವೆ ಅವ್ರ ಕುಟುಂಬಕ್ಕೆ ಅಷ್ಟೇ ಅಲ್ಲ, ರಾಷ್ಟ್ರಕ್ಕೆ ರಾಜ್ಯಕ್ಕೆಲ್ಲ ಸಲ್ಲಿದೆ. ದೇವೇಗೌಡರು ಫೋನ್ ಮಾಡ್ತಾರೆ, ಎಲ್ಲಿದ್ಯಪ್ಪ ನೀನ್ ಬಾ, ನನ್ನ ಜೊತೆ ಕೂತು ಊಟ ಮಾಡಬೇಕು ಅಂತೇಳಿ. ಚೆನ್ನಮ್ಮನವ್ರು 11ನೇ ದಿವಸನೂ ಕೂಡ ನನ್ನ ಕೈ ಹಿಡ್ಕೊಂಡು ನೀನು ಊಟ ಮಾಡಬೇಕಪ್ಪ ಅಂತ ಹೇಳಿದ್ರು. ನನಗೆ ವೈರಲ್ ಫೀವರ್ ನಿಲ್ಲಕ್ಕಾಗೋಲ್ದು. 1 ಗಂಟೆ ಇದ್ದು ನಮಸ್ಕಾರ ಮಾಡಿ ಅವ್ರಿಗೆ ನಾವೆಲ್ಲರೂ ಕೂಡ ಅವ್ರ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ. ಜೋರ್ ಮಳೆ ಒಳಗಡೆ ಲಕ್ಷಾಂತರ ಜನ ಬಂದು ಭಾಗವಹಿಸಿ ಸರೋವರದ ರೀತಿ ಮಳೆ ಒಳಗಡೆನೆ, ಯಾವ ಮಳೆನೂ ಲೆಕ್ಕ ಇಲ್ಲ. ಆ ರೀತಿಯಾದಂತ ಒಂದು ಆದರ್ಶ ಮಹಿಳೆ ಚೆನ್ನಮ್ಮನವರು. ದೇಶಕ್ಕಷ್ಟೇ ಅಲ್ಲ, ಎಲ್ಲ ಕುಟುಂಬಗಳು ಕೂಡ ಆ ಕುಟುಂಬವನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾವ ಮಹಿಳೆನೂ ಕೂಡ ನಾವು ನೋಡಿಲ್ಲ ನಮ್ಮ ಜೀವನದಲ್ಲಿ. ಅಂತ ಚೆನ್ನಮ್ಮನವ್ರಿಗೂ ಕೂಡ ನಿಧನರಾಗಿರ್ತಕ್ಕಂಥ ಎಲ್ಲರೂ ಪುಟ್ಟರಂಗನಾಥ್ ಅವ್ರಿಗೆ, ಸೈಯದ್ ಯಾಸೀನ್ ಅವ್ರಿಗೆ, ಶ್ರೀನಿವಾಸನ್ ಅವ್ರಿಗೆ, ಎಲ್ಲರಿಗೂ, ಚಂದ್ರಶೇಖರಯ್ಯನವ್ರಿಗೆ, ಎಲ್ಲರೂ ಕೂಡ ಆ ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಅವರ ಕುಟುಂಬ ವರ್ಗದವರಿಗೆ ಅಷ್ಟೇ ಅಲ್ಲ, ಅವರ ಎಲ್ಲ ಅಭಿಮಾನಿಗಳು ಕೂಡ ಧೈರ್ಯವನ್ನು ಭರಿಸ್ತಕ್ಕಂಥ, ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ.